ಮಿಡಲ್ ಈಸ್ಟ್ ಅಲ್ಲಿ ದೇಶಗಳು ಹತ್ಕೊಂಡು ಉರಿತಾ ಇದಾವೆ. ಈ ಟೈಮಲ್ಲಿ ಯುದ್ಧದ ಮೂವಿಗಳನ್ನ ನೋಡಿದ್ರೆ ಸಿಗೋ ಎಕ್ಸ್ಪೀರಿಯನ್ಸೇ ಬೇರೆ. ಅದಕ್ಕಾಗಿ ರಿಯಲ್ ಲೈಫ್ ವಾರ್ಗಳ ಮೇಲೆ ಮಾಡಿರೋ 5 ಯುದ್ಧದ ಮೂವಿಗಳನ್ನ ರೆಕಮೆಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಮೊದಲನೇದು ಡಂಕರ್ಕ್. ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಗಳಲ್ಲಿ ಒಬ್ಬರಾದಂತ ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ. ಇದರಲ್ಲಿ 2ನೇ ಮಹಾಯುದ್ಧದ ಟೈಮಲ್ಲಿ ಆದಂತಹ ಡಂಕರ್ಕ್ ಎವ್ಯಾಕ್ಯುಯೇಷನ್ ನ ಬೇಸ್ ಆಗಿ ಇಟ್ಕೊಂಡು ಸ್ಟೋರಿನ ಹೇಳಿದ್ದಾರೆ. ಕ್ರಿಸ್ಟೋಫರ್ ನೋಲನ್ ಅವರ ಬೇರೆ ಮೂವಿಗಳ ತರಾನೇ ಈ ಮೂವಿಲೂ ಕೂಡ ನಾನ್ ಲೀನಿಯರ್ ನರೇಟಿವ್ ಅಲ್ಲೇ ಕಥೆನ ಹೇಳಿದ್ದಾರೆ. ಫ್ರಾನ್ಸ್ ಅಲ್ಲಿ ಆದಂತಹ ಯುದ್ಧದ ಭಾಗವಾಗಿ ಒಬ್ಬ ಬ್ರಿಟಿಷ್ ಯೋಧನ ಕತೆ ಇಲ್ಲಿ ತೋರಿಸಿದ್ದಾರೆ. ಇದು ನಿಮಗೆ ಹಾಟ್ ಸ್ಟಾರ್ ಅಲ್ಲಿ ಸಿಗತ್ತೆ. 2ನೇ ಮೂವಿ ಆಲ್ ಕ್ವೈಟ್ ಆನ್ ವೆಸ್ಟರ್ನ್ ಫ್ರಂಟ್. ಇದು ಬೇಸ್ಡ್ ಆನ್ ಟ್ರೂ ಸ್ಟೋರಿನೇ. ಈ ಮೂವಿಲಿ ತೋರಿಸಿರೋ ವೈಲೆನ್ಸ್ ಇಂದಾಗಿ ಮೂವಿನ ಜರ್ಮನಿಲಿ ಬ್ಯಾನೇ ಮಾಡಿದ್ದಾರೆ. ಒಬ್ಬ ಪೌಲ್ ಅನ್ನೋ ಅಮಾಯಕ ಹುಡುಗ ಜರ್ಮನ್ ಆರ್ಮಿ ಸೇರ್ಕೊಂಡು ಹೀರೋ ಆಗ್ಬೇಕು ಅಂತಿರ್ತಾನೆ. ಆದ್ರೆ ಯುದ್ಧದಲ್ಲಿ ಎಷ್ಟು ಕ್ರೂರತ್ವ ಇರುತ್ತೆ, ವೈರಿಗಳ ಮೇಲೆ ಸ್ವಲ್ಪನೂ ಕರುಣೆ ಇಲ್ದೇನೆ ಘೋರವಾಗಿ ಅಟ್ಯಾಕ್ ಮಾಡಲಾಗುತ್ತೆ. ಇವೆಲ್ಲವನ್ನ ನೋಡಿ ಹೀರೋ ಆಗಕ್ಕೆ ಬಂದವನು ಅಟ್ಲೀಸ್ಟ್ ಜೀವ ಉಳಿಸ್ಕೊಂಡ್ರು ಸಾಕು ಅನ್ನೋ ಲೆವೆಲ್ಗೆ ಹೋಗಿ ಹೇಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಮೂವಿಯ ಸ್ಟೋರಿ. ಈ ಮೂವಿ ಅಂತೂ ಮಸ್ಟ್ ವಾಚ್. 3ನೇದು ಸೇವಿಂಗ್ ಪ್ರೈವೇಟ್ ಜಾನ್ ಅಂತ. ಇದು ಕೂಡ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಬಟ್ ಮೂವಿನ ಕಮರ್ಷಿಯಲ್ ಆಗಿ ಮಾಡೋಕೆ ಫಿಕ್ಷನಲ್ ಎಲಿಮೆಂಟ್ ನ ಆಡ್ ಮಾಡಿದ್ದಾರೆ. 2ನೇ ಮಹಾಯುದ್ಧದಲ್ಲಿ ರಯಾನ್ ಅನ್ನೋನನ್ನ 5-6 ಜನರ ಸೈನಿಕರ ತಂಡ ಹೇಗೆ ಹುಡುಕಿ ಅವನನ್ನ ವೈರಿಗಳಿಂದ ಸೇವ್ ಮಾಡ್ತಾರೆ ಅನ್ನೋದೇ ಸ್ಟೋರಿ. 4ನೇ ಮೂವಿ ಲೋನ್ ಸರ್ವೈವರ್. ತಾಲಿಬಾನ್ ಉಗ್ರ ಅಹಮದ್ ಶಾನ ನ್ಯೂಟ್ರಲೈಸ್ ಮಾಡೋದಕ್ಕೆ US ನೇವಿ ಆಪರೇಷನ್ ರೆಡ್ ವಿಂಗ್ಸ್ ನ ಪ್ಲಾನ್ ಮಾಡಿರುತ್ತೆ. ಮಿಷನ್ ಫೇಲ್ಯೂರ್ ಆಗಿ ನ್ಯೂಟ್ರಲೈಸ್ ಮಾಡಕ್ಕೆ ಹೋಗಿದ್ದ ಎಲ್ಲರ ಮಾರಣ ಹೋಮ ಆಗುತ್ತೆ. ಆದ್ರೆ ಒಬ್ಬ ಮಾತ್ರ ಬಚಾವಾಗ್ತಾನೆ. ಆ ಒಬ್ಬನ ಸ್ಟೋರಿನೇ ಲೋನ್ ಸರ್ವೈವರ್. 5ನೇ ಮೂವಿ ಹ್ಯಾಕ್ಸಾ. ಯುದ್ಧದಲ್ಲಿ ಒಂದೇ ಒಂದು ಬುಲೆಟ್ ಫೈರ್ ಮಾಡದೇ ಇರೋ ಸೈನಿಕನ ಸ್ಟೋರಿ. 2ನೇ ಮಹಾಯುದ್ಧದಲ್ಲಿ 75 ಅಮೆರಿಕಾದ ಸೈನಿಕರನ್ನ ಬಚಾವ್ ಮಾಡಿದ ವ್ಯಕ್ತಿಯ ನಿಜವಾದ ಸ್ಟೋರಿ. ಡೆಸ್ಮಂಡ್ ಡಾಸ್ ಅನ್ನೋ ಮಿಲಿಟರಿ ಮೆಡಿಕ್ ಅವನ ರಿಲಿಜಿಯಸ್ ನಂಬಿಕೆಯಿಂದ ವಾರ್ ಫೀಲ್ಡ್ ಗೆ ಯಾವುದೇ ವೆಪನ್ ನ ತಗೊಂಡು ಹೋಗಲ್ಲ. ಒಂದೇ ಒಂದು ಗನ್ ಕೂಡ ಇಟ್ಕೊಂಡಿರಲ್ಲ. ಆದ್ರೂ ಕೂಡ ಅವನು ಹೇಗೆ 75 ಸೈನಿಕರನ್ನ ಸೇವ್ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಇವಿಷ್ಟು ನನ್ನ ರೆಕಮೆಂಡೇಶನ್. ಈ ಮೂವಿಗಳಲ್ಲಿ ನೀವು ಆಲ್ರೆಡಿ ಯಾವ್ದಾದ್ರು ಮೂವಿನ ನೋಡಿದ್ರೆ ಆ ಮೂವಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಯಾವ್ದಾದ್ರು ರೆಕಮೆಂಡೇಶನ್ ಇತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗೋಣ.